Good morning students, this is GIRISHA, Assistant Professor, Government First Grade College, Badonalli. In the last class, we discussed the exchange rate determinates, that is demand and supply, demand for foreign exchange and supply of foreign exchange, and meaning of foreign exchange and exchange rate. So, ಈ ಥರ ವಿಷಯಗಳನ್ನು ಈ ಟಾಪಿಕ್ಗಳನ್ನು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. So, in this class, let us know the capital account convertibility. So, ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂತಂದರೆ capital account convertibility ಬಗ್ಗೆ ತಿಳ್ಕೊಳ್ಳೋಣ. So, before going to that, this topic, we need to know some of the concepts regarding in this topic. The first one is fixed exchange rate, flexible exchange rate and capital account convertibility. This is the exchange rate policies. These are all the exchange rate policies. Early first one, fixed exchange rate. Fixed exchange rate means the IMF members governments used to fix or determine the exchange rate by pegging operation or by resorting to the exchange control. Under this system, the government used to fix the exchange rate and the central bank to operate it by creating exchange stabilization fund. So, ಇಲ್ಲಿ two methods of foreign exchange policies ಬರ್ತವೆ. ಒಂದು fixed exchange policy and flexible exchange policy ಅಂತ. Fixed exchange policies ಅಂತಂದರೆ here the government is going to fix the exchange rate for their currencies. ಇಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ, ಫಾರಿನ್ ಎಕ್ಸ್ಚೇಂಜ್ಗೆ ಒಂದು ರೇಟ್ನ ಫಿಕ್ಸ್ ಮಾಡುತ್ತೆ. ಆ ರೇಟಲ್ಲಿ ಅದೇ ರೇಟಲ್ಲಿ ಏನು ಮಾಡಬೇಕಾಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಪರ್ಚೇಸ್ ಮಾಡಬೇಕಾಗುತ್ತೆ, ಅದೇ ರೇಟಲ್ಲಿ ಸೇಲ್ ಮಾಡಬೇಕಾಗುತ್ತೆ. ಇಂಥ ಒಂದು ಮೆಥಡನ್ನ ನಾವು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತೇಳಿ ಕರಿತೀವಿ. ಸೊ ದಿಸ್ ಇಸ್ ದ IMF ಮೆಂಬರ್ ಕಂಟ್ರಿಗಳು ಅಥವಾ ಮೆಂಬರ್ ಗೌರ್ನಮೆಂಟ್ಗಳು ಈ ಮಾಡೋವಂಥ ಒಂದು ಇದು ಅಡಾಪ್ಟ್ ಮಾಡ್ಕೊಂಡಿರೋವಂಥ ಒಂದು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಮೊದಲಿತ್ತು ಇದು. ಸೊ ಹಾಗಾಗಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂದರೆ ಇಷ್ಟು ನೆನ್ಪಿಟ್ಕೊಂಡ್ರಿ, ದ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಫಿಕ್ಸ್ ದ ರೇಟ್ ಆಫ್ ಎನ್ ಎಕ್ಸ್ಚೇಂಜ್ ಆರ್ ರೇಟ್ ಫಾರ್ ಎ ಫಾರಿನ್ ಎಕ್ಸ್ಚೇಂಜ್. ಆ ಒಂದು ಫಾರಿನ್ ಎಕ್ಸ್ಚೇಂಜ್ಗೆ ಒಂದು ಗೌರ್ಮೆಂಟ್ ಏನು ಮಾಡುತ್ತೆ, ರೇಟ್ನ ಫಿಕ್ಸ್ ಮಾಡುತ್ತೆ. ಸೊ ಇದರಿಂದ ಅಡ್ವಾಂಟೇಜಸ್ ಏನು ಅಂತಂದರೆ ಇಟ್ ಎನ್ಶೂರ್ಸ್ ದ ಸರ್ಟನಿಟಿ ಆ್ಯಂಡ್ ಕಾನ್ಫಿಡೆನ್ಸ್. ದಟ್ ಮೀನ್ಸ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಎನ್ಶೂರ್ಸ್ ದ ಸರ್ಟನಿಟಿ ಆ್ಯಂಡ್ ಕಾನ್ಫಿಡೆನ್ಸ್ ದೇರ್ ಬೈ ಪ್ರಮೋಟ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಲ್ಲಿ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಇಲ್ಲಿ ಏನು ವಿಷಯ ಏನಂದರೆ ಫಾರಿನ್ ಎಕ್ಸ್ಚೇಂಜೇ ನಮಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಒಂದು ಕಾಂಪ್ಲೆಕ್ಸ್ ಆಗಿರೋ ಒಂದು ಪ್ರಾಸೆಸ್. ಏಕೆಂದರೆ ಎಕ್ಸ್ಚೇಂಜ್ ರೇಟ್ ವಿಲ್ ಬಿ ನೌ ಡೇಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ದ ಪ್ರೈಸಸ್ ಆಫ್ ಫಾರಿನ್ ಕರೆನ್ಸೀಸ್ ಆರ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಸೊ ಇವತ್ತಿರೋ ಕರೆನ್ಸಿ ಮಧ್ಯಾಹ್ನ ಇರೋದಿಲ್ಲ, ಈವ್ನಿಂಗ್ ಇರೋದಿಲ್ಲ ಅಥವಾ ನಾಳೆ ಇರೋದಿಲ್ಲ, ಅಂದರೆ ರೇಟ್ ಏನಾಗುತ್ತೆ, ಚೇಂಜಸ್ ಆಗ್ತಿರೋದು. ಇದರಿಂದ ಏನಾಗುತ್ತೆ, ಫಾರಿನ್ ಬಿಸ್ನೆಸ್ ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ನ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ ಅಂತ. ಫಾರಿನ್ ಎಕ್ಸ್ಚೇಂಜ್ ರೇಟು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಚೇಂಜಸ್ ಆಗೋದಿಲ್ಲ ಅಂತ. ಸೊ ದಟ್ಸ್ ವೈ ಇಟ್ ವಿಲ್ ಎನ್ಶೂರ್ಸ್ ದ ಸರ್ಟನಿಟಿ ಆ್ಯಂಡ್ ಕಾನ್ಫಿಡೆನ್ಸ್ ಟು ದ exporter. So exporter or an importer. So this is the first advantage. Next one, fixed exchange rate promotes the long term investment by various investors across the globe. ಇಲ್ಲಿ ನಮಗೆ ಸರ್ಟನಿಟಿ ಇರೋದ್ರಿಂದ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ನಾವು ಈಸಿಯಾಗಿ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತುಂಬ ಅನುಕೂಲಕರವಾಗಿರುತ್ತೆ ಅಥವಾ ಬೆನಿಫಿಟ್ಸ್ ಆಗುತ್ತೆ ಅಂತ, ಬೆನಿಫಿಟ್ ಆಗಿರುತ್ತೆ ಅವ್ರಿಗೆ ಅಂತ. ಏಕೆಂದರೆ ಇಲ್ಲಿ ಸರ್ಟನಿಟಿ ಇರುತ್ತೆ, ಫಾರಿನ್ ಎಕ್ಸ್ಚೇಂಜು ಕಂಟಿನ್ಯೂಸ್ ಆಗಿ ಚೇಂಜಸ್ ಆಗೋದಿಲ್ಲ, ರಿಸ್ಕ್ ಕಡಿಮೆ ಆಗುತ್ತೆ ಅಂತೇಳಿ ಇಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ನೆಕ್ಸ್ಟ್ ಒನ್, ಇಟ್ ಸ್ಟೆಬಿಲೈಸ್ ದ ಎಕಾನಮಿಕ್ ಸ್ಟೆಬಿಲೈಸೇಷನ್ ಅಂತ ಹೇಳ್ತೀವಿ. ಸ್ಟೆಬಿಲೈಸೇಷನ್ ಮೀನ್ಸ್ ಕಾನ್ಸ್ಟೆಂಟಾಗಿ ಇರೋದು ಅಂತಲ್ಲ, ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಕಡಿಮೆ ಆಗುತ್ತೆ ಅಂತ. ಇಟ್ ಮಿನಿಮೈಸ್ ದ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ದ ಫಾರಿನ್ ಕರೆನ್ಸಿ ಪ್ರೈಸಸ್ ಆರ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಅಂತ. ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ರೇಟ್ ಏನಾಗುತ್ತೆ, ಸಡನ್ನಾಗಿ ರೈಸ್ ಆಗೋದು ಅಥವಾ ಸಡನ್ನಾಗಿ ಡಿಕ್ರೀಸ್ ಆಗುವಂಥದ್ದು, ಡೌನ್ ಆಗೋದು, ಇದು ಪಾಸಿಬಿಲಿಟಿ ತುಂಬ ಕಡಿಮೆ ಆಗುತ್ತೆ. ಏಕೆಂತಂದರೆ ಇಲ್ಲಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ನ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತೀವಿ, ಇಲ್ಲಿ ಗೌರ್ಮೆಂಟೇ ಫಿಕ್ಸ್ ಮಾಡೋದ್ರಿಂದ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಕಡಿಮೆ ಆಗುತ್ತೆ ಅಥವಾ ಜಾಸ್ತಿ ಆಗೋದಿಲ್ಲ ಅಂತ. ಸೊ ನೆಕ್ಸ್ಟ್ ಒನ್, ಇಟ್ ಅವಾಯ್ಡ್ ದ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್. ಸೊ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸ್ಕಲ್ಲಿ ಕರೆನ್ಸಿ ರಿಸ್ಕ್ ಏನಾಗುತ್ತೆ, ಇಲ್ಲಿ ಅವಾಯ್ಡ್ ಆಗುತ್ತೆ. ಎಕ್ಸ್ಪೋರ್ಟರ್ ಮತ್ತು ಇಂಪೋರ್ಟರ್ ಏನು ಮಾಡ್ತಾರೆ, ಪ್ರೀ ಡಿಟರ್ಮೈನ್ಡ್ ಪ್ರೈಸ್ ಏನಿರುತ್ತೆ, ಪ್ರೀ ಡಿಟರ್ಮೈನ್ಡ್ ರೇಟ್ ಏನಿರುತ್ತೆ, ಆ ರೇಟಲ್ಲಿ ಏನು ಮಾಡ್ತಾರೆ, ಕರೆನ್ಸಿನಲ್ಲಿ ಪರ್ಚೇಸ್ ಮಾಡ್ತಾರೆ ಅಥವಾ ಬಿಸ್ನೆಸ್ನ. ಇಲ್ಲಿ ಆ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಕರೆನ್ಸಿ ಏನಾಗುತ್ತೆ, ಇಮಿಡಿಯೇಟಾಗಿ ರೈಸ್ ಆಗೋದಿಲ್ಲ, ಇಮಿಡಿಯೇಟಾಗಿ ಡಿಕ್ರೀಸ್ ಆಗೋದಿಲ್ಲ. ಸೊ ಹಾಗಾಗಿ ರಿಸ್ಕ್ ಅನ್ನೋದು ಏನಾಗುತ್ತೆ, ಅವಾಯ್ಡ್ ಆಗುತ್ತೆ. ಕರೆನ್ಸಿ ರಿಸ್ಕ್ ಏನಾಗುತ್ತೆ, ಅವಾಯ್ಡ್ ಆಗುತ್ತೆ ಅಂತ. ಕ್ಲಿಯರ್ ಅಲ್ಲ? ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಟು ದ
ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಒಂದು ಎನ್ಶೂರ್ ದ ಸರ್ಟೆನಿಟಿ ಆ್ಯಂಡ್ ಕಾನ್ಫಿಡೆನ್ಸ್, ಪ್ರಮೋಟ್ ದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಎಕನಾಮಿಕ್ ಸ್ಟೆಬಿಲೈಸೇಷನ್ ಆ್ಯಂಡ್ ಅವಾಯ್ಡ್ ದ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್, ಎಕ್ಸ್ಚೇಂಜ್ ರಿಸ್ಕ್ಸ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ ಮ್ಯಾನೇಜ್ ಫ್ಲೆಕ್ಸಿಬಲ್ ಸಿಸ್ಟಮ್. ಇಲ್ಲಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತಂದರೆ ಇದು ಇಟ್ಸ್ ನಾಟ್ ಪರ್ಮನೆಂಟ್ಲಿ ಫಿಕ್ಸ್ಡ್, ಇದು ಕಂಪ್ಲೀಟಾಗಿ ಫಿಕ್ಸ್ಡ್ ಆಗಿರುವಂಥದ್ದಲ್ಲ. ಇಟ್ ವಿಲ್ ಬಿ ಫ್ರೀಕ್ವೆಂಟ್ಲಿ ಚೇಂಜ್ಡ್ ಬೈ ದ ಗೌರ್ಮೆಂಟ್ ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಡಿಸಿಷನ್ ಆಫ್ ದ IMF. ಇಲ್ಲಿ ಫ್ರೀಕ್ವೆಂಟಾಗಿ ಇದು ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ, ಇಟ್ ವಿಲ್ ಬಿಕಮ್ ದ ಮ್ಯಾನೇಜ್ಡ್ ಫ್ಲೆಕ್ಸಿಬಲ್ ಸಿಸ್ಟಮ್ ಆಗೋಗ್ಬಿಡುತ್ತೆ ಅಂತ. ಸೊ ಇಲ್ಲಿ ಏನಾಗುತ್ತೆ, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂದ ತಕ್ಷಣ ಸಪೋಸ್ ಈಗ $1 ₹50 ಅಂತ ಫಿಕ್ಸ್ ಮಾಡಿದ್ದು, ಇನ್ನು 10 ವರ್ಷದವರೆಗೂ ಕೂಡ $1 $50 ಇರೋದಿಲ್ಲ. ಇಲ್ಲೇನಾಗುತ್ತೆ, ಸೊ ಫ್ರೀಕ್ವೆಂಟಾಗಿ ಅದೇನಾಗುತ್ತೆ ಚೇಂಜಸ್ ಆಗುತ್ತೆ. ಫ್ರೀಕ್ವೆಂಟ್ ಮೀನ್ಸ್ ಇದು 6 months once ಅಥವಾ 1 year once 2 years once ಇದೇನಾಗುತ್ತೆ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ಏನಾಗುತ್ತೆ ಫ್ಲೆಕ್ಸಿಬಲ್ ಸಿಸ್ಟಮೇ ಆಗುತ್ತೆ. ಬಟ್ there is no beneficial to the exporter regarding the ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟಲ್ಲಿ ಏನು ಬೆನಿಫಿಟ್ ಆಗುತ್ತೋ ಅಷ್ಟು ಬೆನಿಫಿಟ್ಟು ಇಲ್ಲಿ ಸಿಗೋದಿಲ್ಲ ಅಂತ. ಸೊ ನೆಕ್ಸ್ಟ್ ಒನ್, ಲಾರ್ಜ್ ಸ್ಕೇಲ್ ಡಿಸ್ಟೆಬಿಲೈಸೇಷನ್ ಇನ್ ಸ್ಪೆಕ್ಯುಲೇಷನ್. ಇಲ್ಲಿ ಏನಾಗುತ್ತೆ, ಕರೆನ್ಸಿ ರೇಟ್ ಚೇಂಜಸ್ ಆದಾಗ ಏನಾಗುತ್ತೆ ಡಿಸ್ಟೆಬಿಲೈಸೇಷನ್ ಆಗುತ್ತೆ ಅಂತ. ಇಲ್ಲಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂದ ತಕ್ಷಣ ನಾವು ಕಾನ್ಸ್ಟೆಂಟಾಗಿ ಫಿಕ್ಸ್ ಆಗಿರೋದಿಲ್ಲ, ನಾನು ಆಲ್ರೆಡಿ ಹೇಳಿದೆ. ಇಲ್ಲಿ ಚೇಂಜಸ್ ಆಗೋದ್ರಿಂದ ಏನಾಗುತ್ತೆ ಡಿಸ್ಟೆಬಿಲೈಸೇಷನ್ ಆಗುತ್ತೆ. ಮತ್ತು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟಲ್ಲಿ ಏನು ಪ್ರಾಬ್ಲಮ್ ಬರುತ್ತೋ ಎಲ್ಲ ಪ್ರಾಬ್ಲಮ್ ಇಲ್ಲೂ ಕೂಡ ರೈಸ್ ಆಗೋವಂಥದ್ದು. ನೆಕ್ಸ್ಟ್ ಥರ್ಡ್ ಒನ್, ನೈದರ್ ಪ್ರೊವೈಡ್ಸ್ ಅನ್ ಅಡ್ವಾಂಟೇಜಸ್ ಆರ್ ಫಿಕ್ಸ್ಡ್ ಆರ್ ನಾಟ್ ಫ್ಲೆಕ್ಸಿಬಲ್. ಇಲ್ಲಿ ಫಿಕ್ಸ್ಡ್ ಅಡ್ವಾಂಟೇಜಸ್ಸು ಸಿಗೋದಿಲ್ಲ, ಫ್ಲೆಕ್ಸಿಬಲ್ ಅಡ್ವಾಂಟೇಜಸ್ಸು ಸಿಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲೂ ಕೂಡ ಚೇಂಜಸ್ ಮಾಡ್ತಾರೆ. ಕರೆನ್ಸಿ ರೇಟ್ ವಿಲ್ ಬಿ ಚೇಂಜ್ಡ್ ಬೈ ದ IMF ಮತ್ತು ಕನ್ಸರ್ನ್ ಗೌರ್ಮೆಂಟ್ ಏನು ಮಾಡುತ್ತೆ, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ನ ಚೇಂಜ್ ಮಾಡೋದ್ರಿಂದ ಇಲ್ಲೇನಾಗುತ್ತೆ, ಇಟ್ಸ್ ನಾಟ್ ಬಿಕಮ್ ಎ ಪ್ಯೂರ್ಲಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಆರ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ಇಲ್ಲಿ ಫಿಕ್ಸ್ಡು ಆಗಿರೋದಿಲ್ಲ, ಫ್ಲೆಕ್ಸಿಬಲ್ಲು ಆಗಿರೋದಿಲ್ಲ. ಸೊ ಇಲ್ಲೂ ಕೂಡ ಏನಾಗುತ್ತೆ ಚೇಂಜಸ್ ಆಗುತ್ತೆ ಅಂತ. ನೆಕ್ಸ್ಟ್ ಒನ್, ಮೋಸ್ಟ್ ಆಫ್ ದ ಎಕಾನಮೀಸ್ ಪ್ರಿಫರ್ ದ ಫ್ಲೆಕ್ಸಿಬಲ್ ದ್ಯಾನ್ ದ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್. ಬಹಳಷ್ಟು ಎಕಾನಮೀಸ್ ಪ್ರೆಸೆಂಟ್ಲಿ ಇಂಡಿಯಾ ಆಲ್ಸೋ ಅಡಾಪ್ಟಿಂಗ್ ದ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್, ನಾಟ್ ದ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್. ಮೊದಲೆಲ್ಲ ಇದು ಅಡಾಪ್ಟ್ಮೆಂಟ್ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಎಕಾನಮೀಸ್ ಆರ್ ಪ್ರಿಫರ್ಸ್ ದ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಇನ್ಸ್ಟೆಡ್ ಆಫ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್. ಸೊ ದೀಸ್ ಆರ್ ಆಲ್ ದ ಲಿಮಿಟೇಷನ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್. ಒಂದು ಮ್ಯಾನೇಜಬಲ್ ಫ್ಲೆಕ್ಸಿಬಲ್ ಸಿಸ್ಟಮ್, ಇದು ಫಿಕ್ಸ್ಡು ಅಲ್ಲ ಫ್ಲೆಕ್ಸಿಬಲ್ ಅಲ್ಲ. ಯಾಕೆಂದರೆ ಫಿಕ್ಸ್ಡ್ ಆದಮೇಲೆ ಕಾನ್ಸ್ಟೆಂಟಾಗಿ ಇರಬೇಕಾಗಿತ್ತು, ಕಾನ್ಸ್ಟೆಂಟಾಗಿ ಇರೋದಿಲ್ಲ. ಇಲ್ಲೂ ಕೂಡ ಚೇಂಜಸ್ ಮಾಡ್ತಾರೆ. ಹಾಗಾಗಿ ಇಟ್ಸ್ ಬಿಕಮ್ ಅ ಫ್ಲೆಕ್ಸಿಬಲ್. ಸೊ ಲಾರ್ಜ್ ಸ್ಕೇಲ್ ಡಿಸ್ಟೆಬಿಲೈಸೇಷನ್ ಆಗುತ್ತೆ. ಇವರು ಕರೆನ್ಸಿ ರೇಟ್ನ ಅಪ್ಸ್ ಆ್ಯಂಡ್ ಡೌನ್ಸ್ ಇವರೇ ಚೇಂಜಸ್ ಮಾಡಿದಾಗ ಸೊ ಅದೇನಾಗುತ್ತೆ ಡಿಸ್ಟೆಬಿಲೈಸೇಷನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ನೈದರ್ ಪ್ರೊವೈಡ್ಸ್ ಅಡ್ವಾಂಟೇಜಸ್ ನಾಟ್ ಫ್ಲೆಕ್ಸಿಬಲ್ ಆರ್ ಫಿಕ್ಸ್ಡ್. ಇಲ್ಲಿ ಫಿಕ್ಸ್ಡ್ ಅಡ್ವಾಂಟೇಜಸ್ಸು ಸಿಗೋದಿಲ್ಲ, ಫ್ಲೆಕ್ಸಿಬಲ್ ಅಡ್ವಾಂಟೇಜಸ್ಸು ಕೂಡ ಸಿಗೋದಿಲ್ಲ. ನೆಕ್ಸ್ಟ್ ಒನ್, ಮೋಸ್ಟ್ ಆಫ್ ದ ಎಕಾನಮೀಸ್ ಪ್ರಿಫರ್ ದ ಫ್ಲೆಕ್ಸಿಬಲ್ ಇನ್ಸ್ಟೆಡ್ ಆಫ್ ದ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್. ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ನ ಅಡಾಪ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ನ ಅಡಾಪ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ನ ಅಡಾಪ್ಟ್ ಮಾಡ್ಕೊಳ್ತಿಲ್ಲ ಅನ್ನೋದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್. ನೆಕ್ಸ್ಟ್ ಒನ್, another type, flexible exchange rate. So here flexible means the changes anta possibility of changes anta changes ಆಗ್ತಾ ಇರುತ್ತೆ ಅಂತ. Flexible exchange rate are also called as floating exchange rate or fluctuation exchange rate. Here the flexible exchange rate are determined by market forces like demand of foreign exchange or the supply of foreign exchange. ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ರೇಟ್ ಯಾರು ಡಿಸೈಡ್ ಮಾಡ್ತಾರೆ, ಯಾರು ಡಿಟರ್ಮೈನ್ ಮಾಡ್ತಾರೆ ಅಂದರೆ ದ ಫೋರ್ಸಸ್ ಆಫ್ ಮಾರ್ಕೆಟ್, ದಟ್ ಇಸ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ. ನೈದರ್ ದ ಗೌರ್ಮೆಂಟ್ ಆರ್ ದ ಮಾನಿಟರಿ ಅಥಾರಿಟಿ ಆರ್ ನಾರ್ ದ IMF is going to determine the foreign exchange rate in this market. ಇಲ್ಲಿ ಗೌರ್ಮೆಂಟು ಬರೋದಿಲ್ಲ, IMF ಬರೋದಿಲ್ಲ, ಯಾವುದೇ ಆರ್ಗನೈಸೇಷನ್ಸು ಬರೋದಿಲ್ಲ. ಪ್ಯೂರ್ಲಿ ಕಂಟ್ರೋಲ್ಡ್ ಬೈ ದ ಡಿಟರ್ಮಿನೆಂಟ್ಸ್ ಆಫ್ ದ ಮಾರ್ಕೆಟ್, ದಟ್ ಇಸ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ ನಾವೇನು ಹೇಳ್ತೀವಿ. ಇವೆರಡು ಆಸ್ಪೆಕ್ಟ್ಗಳು ಆ ಒಂದು ದೇಶದ ಒಂದು ಫಾರಿನ್ ಎಕ್ಸ್ಚೇಂಜ್ ರೇಟ್ನ ಡಿಸೈಡ್ ಮಾಡ್ತವೆ ಅಂತ. ಸೊ ಹಾಗಾದರೆ ಇದರ ಅಡ್ವಾಂಟೇಜಸ್ ಏನು, ಇದರ ಅನುಕೂಲತೆಗಳೇನು ಅಂತ ನೋಡಿದಾಗ, it is simple to operate. This is very simple method because it's purely automatically determined by the market forces. It's a continuous process. ಇಲ್ಲಿ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗುತ್ತೆ. ಸೊ ಇವತ್ತಿರೋ ಕರೆನ್ಸಿ ನಾಳೆ ಇರೋದಿಲ್ಲ, ನಾಳೆ ಇರೋ ಕರೆನ್ಸಿ ನಾಡಿದಿರೋದಿಲ್ಲ, ಅಂದರೆ ಏನಾಗುತ್ತೆ ಕಂಟಿನ್ಯೂಸ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಪ್ರಮೋಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಮೇ ಬಿ ದ ಕಂಟ್ರಿ ಇಟ್ ಮೇ ಬಿ ಫೇವರಬಲ್ ನಾರ್ ಅನ್ಫೇವರಬಲ್, ಇಟ್ ಡಿಪೆಂಡ್ ಅಪಾನ್ the country's export and import, that's the demand and supply of the foreign currency in the foreign market. ಸೊ ಯಾವ್ದು ಕಂಟ್ರಿ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತಿಲ್ಲ, ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಫೇವರಬಲ್ ಆಗಿರುತ್ತೆ. ಸೊ ಇಟ್ ಹೆಲ್ಪ್ಸ್ ಟು ಪ್ರಮೋಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಸೊ ಹಾಗಾಗಿ ಇದೇನಾಗುತ್ತೆ ಒಂದು ಅಡ್ವಾಂಟೇಜಸ್ ಆಗುತ್ತೆ. ನೆಕ್ಸ್ಟ್, ಸ್ಟೆಬಿಲಿಟಿ ಇನ್ ದ ಫಾರಿನ್ ಎಕ್ಸ್ಚೇಂಜ್,
ಕಾಮನ್ ಆಗಿ ಒಂದು ಕಂಟ್ರಿ ಕಂಟಿನ್ಯೂಸ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದರೆ ಆಟೋಮೆಟಿಕ್ಲಿ ಇಟ್ ವಿಲ್ ಅಚೀವ್ ದ ಸ್ಟೆಬಿಲಿಟಿ ಇನ್ ದ ಎಕ್ಸ್ಚೇಂಜ್ ರೇಟ್. ಸೊ ರೆಗ್ಯುಲರ್ ಆಗಿ ಒಂದು ಕಂಟ್ರಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದರೆ ಅದು ಏನಾಗುತ್ತೆ, ಒಂದು ಈ ಫಾರಿನ್ ಎಕ್ಸ್ಚೇಂಜ್ ರೇಟ್ಗಳಲ್ಲಿ ಸ್ಟೆಬಿಲೈಸೇಷನ್ ಬರುತ್ತೆ, ಒಂದು ಸ್ಟೆಬಿಲಿಟಿ ಅನ್ನೋದು ಮೇಂಟೈನ್ ಮಾಡ್ತಾ ಹೋಗುತ್ತೆ ಅಂತ. ನೆಕ್ಸ್ಟ್ ಒಂದು ಫ್ರೀ ಟ್ರೇಡ್ ಅಂತ ಹೇಳ್ತಾರೆ. ಸೊ ದೆರ್ ಇಸ್ ನೋ ಇಂಟರ್ವೆನ್ಷನ್ ಆಫ್ ಗವರ್ಮೆಂಟ್ ಆರ್ ಎನಿ ಮಾನಿಟರಿ ಅಥಾರಿಟಿ ಆರ್ ಆರ್ಗನೈಸೇಷನ್ ಟು ಡಿಸೈಡಿಂಗ್ ದ ಫಾರಿನ್ ಎಕ್ಸ್ಚೇಂಜ್ ರೇಟ್. ಇಲ್ಲಿ ಯಾರೂ ಕೂಡ ಇನ್ಫ್ಲುಯೆನ್ಸ್ ಮಾಡೋದಿಲ್ಲ, ಟೋಟಲ್ ಡಿಮಾಂಡ್ ಆ್ಯಂಡ್ ಸಪ್ಲೈನೇ ಡಿಟರ್ಮಿನ್ ಮಾಡುತ್ತೆ. more independence means the exchange rate will purely determined in automatic manner. ಇಲ್ಲಿ ಯಾವುದೇ ಇನ್ಫ್ಲುಯೆನ್ಸ್ ಆಗಲಿ ಗೌರ್ಮೆಂಟ್ ಇಲ್ಲಿ ಇಂಟರ್ವೆನ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಏನಿರುತ್ತೋ ಸೊ ಅದನ್ನೇ ಡಿಸೈಡ್ ಮಾಡೋದ್ರಿಂದ ಇದು ಮೋರ್ ಬೆನಿಫಿಟ್ ಆಗಿರುತ್ತೆ, ಮೋರ್ ಅಡ್ವಾಂಟೇಜಸ್ ಆಗಿರುತ್ತೆ ಅಂತೇಳಿ ನಾವು ಹೇಳ್ಬೋದು, ತುಂಬ ಅನುಕೂಲಕರವಾಗಿರುತ್ತೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ ಡಿಫಿಕಲ್ಟ್ ಟು ಡಿಟರ್ಮೈನ್ ದ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ಸೊ ನಾನು ಆಲ್ರೆಡಿ ಹೇಳಿದೆ, ದೇರ್ ಇಸ್ ಹ್ಯೂಜ್ ಅನ್ಸರ್ಟನಿಟೀಸ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ರಿಗಾರ್ಡಿಂಗ್ ದ ರೇಟ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಸೊ ಇವತ್ತಿರೋ ಕರೆನ್ಸಿ ರೇಟ್ ನಾಳೆ ಇರೋದಲ್ಲ, ನಾಳೆ ಇರೋದಿರೋದು ನಾಡಿದ್ದಿರೋದಿಲ್ಲ, ಅಥವಾ ನಿನ್ನೆ ಇರೋದು ಇವತ್ತಿರೋದಿಲ್ಲ. ಅಂದರೆ ಏನಾಗುತ್ತೆ, ಕಾನ್ಸ್ಟೆಂಟಾಗಿ ಚೇಂಜಸ್ ಆಗುತ್ತೆ. ವಿ ಕೆನಾಟ್ ಪ್ರಿಡಿಕ್ಟ್ ದ ಎಕ್ಸ್ಚೇಂಜ್ ರೇಟ್ ಆಫ್ ದ ಪರ್ಟಿಕ್ಯುಲರ್ ಕರೆನ್ಸಿ. ನೆಕ್ಸ್ಟ್ ಒನ್ ಎಕ್ಸ್ಚೇಂಜ್ ರೇಟ್ ಕೋಟ್ ಫ್ರೀಕ್ವೆಂಟ್ಲಿ, ರೆಗ್ಯುಲರ್ ಆಗೋವಂಥದ್ದು, ಇದು ಕಂಟಿನ್ಯೂಸ್ ಆಗುತ್ತೆ. ಸೊ ಇವತ್ತಿರೋದು ನಿನ್ನೆ ಇತ್ತು ಅಷ್ಟಕ್ಕೆ ಪ್ರೈಸ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇನ್ಕ್ರೀಸಸ್ ಆಫ್ ಅನ್ಸರ್ಟನಿಟಿ. ಸೊ ಯಾವ ದೇಶದ ಕರೆನ್ಸಿ ಹೇಗೆ ಬೇಕಾದ್ರೂ ಆಗ್ಬೋದು. ದೆರ್ ಇಸ್ ಈ ಅನ್ಸರ್ಟನಿಟಿ, ವಿ ಕೆನಾಟ್ ಪ್ರಿಡಿಕ್ಟ್ ದ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ ಆರ್ ಫ್ಯೂಚರ್ ರಿಗಾರ್ಡಿಂಗ್ ದ ರೇಟ್ ಆಫ್ ಕರೆನ್ಸಿ ರೇಟ್ ಏನಿರುತ್ತೆ ಅನ್ನೋದು ಮೊದಲೇ ನಾವು ಏನು ಮಾಡೋಕ್ಕಾಗೋದಿಲ್ಲ, ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಒನ್ ಸ್ಪೆಕ್ಯುಲೇಷನ್ ಇರುತ್ತೆ. ಎಕ್ಸ್ಚೇಂಜ್ ರೇಟಲ್ಲಿ ಏನಾಗಿರುತ್ತೆ, ಸ್ಪೆಕ್ಯುಲೇಷನ್ಸ್ ಆಗಿರುತ್ತೆ. ಸ್ಪೆಕ್ಯುಲೇಷನ್ ಇರೋದ್ರಿಂದ ಏನಾಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಕರೆನ್ಸೀಸ್ ವ್ಯಾಲ್ಯೂ ಇನ್ಕ್ರೀಸ್ ಆದರೂ ಆಗಿರ್ಬೋದು ಅಥವಾ ಡಿಕ್ರೀಸ್ ಆದರೂ ಕೂಡ ಆಗ್ಬೋದು. ಸೊ ನೆಕ್ಸ್ಟ್ ಒನ್ vicious circle of inflation. Under this system a reduction of exchange rate leads to vicious circle of inflation. ಇಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಡಿಕ್ರೀಸ್ ಆಗ್ತಿದೆ ಅಂತಂದಾಗ ಏನಾಗುತ್ತೆ, ಸಪ್ಲೈ ಕಡಿಮೆ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂಸ್ ಇನ್ಕ್ರೀಸ್ ಆಗ್ತಿದೆ ಅಂತಂದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ, ವಿಶಿಯಸ್ ಸರ್ಕಲ್ ಆಗಿ ಏನಾಗುತ್ತೆ, ಇದು ಪ್ಲೇ ಆಗ್ತಾ ಇರುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ಇಲ್ಲ ಎರಡು ಹೇಳಿದೆ, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿದ್ರೆ ಗೌರ್ಮೆಂಟೇ ಒಂದು ಫಾರಿನ್ ಎಕ್ಸ್ಚೇಂಜ್ ರೇಟ್ನ ಫಿಕ್ಸ್ ಮಾಡುವಂಥದ್ದು. ಫ್ಲೆಕ್ಸಿಬಲಲ್ಲಿ ಏನಾಗುತ್ತೆ, ಮಾರ್ಕೆಟ್ ಫೋರ್ಸಸ್ಸು ಫಾರಿನ್ ಎಕ್ಸ್ಚೇಂಜ್ ರೇಟ್ನ ಫಿಕ್ಸ್ ಮಾಡುವಂಥದ್ದು, ಡಿಟರ್ಮೈನ್ ಮಾಡುವಂಥದ್ದು. ಕ್ಲಿಯರ್ ಅಲ್ಲ. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಒನ್ ಕನ್ವರ್ಟಬಿಲಿಟಿ ಆಫ್ ರುಪಿ. ಎಸ್, ದ ಟರ್ಮ್ ಕನ್ವರ್ಟಬಿಲಿಟಿ ಆಫ್ ಕರೆನ್ಸಿ means that it can be freely converted into any other currency. It helps to removal of quantitative restrictions on trade and payments on current account. ಸೊ ಇಲ್ಲಿ ಕರೆನ್ಸಿನ ನಾವು ಕನ್ವರ್ಟಬಿಲಿಟಿ ಅಂತಂದರೆ ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಯಾಗಿ ನಾವು ಈಸಿಯಾಗಿ ಕನ್ವರ್ಟ್ ಮಾಡುವಂಥದ್ದು ಬೈ ರಿಮೂವಲ್ ಆಫ್ ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಆನ್ ಟ್ರೇಡ್ ಆ್ಯಂಡ್ ಪೇಮೆಂಟ್ಸ್ ಆನ್ ದ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ ಮೇಲೆ ನಾವು ಕರೆನ್ಸಿ ಕನ್ವರ್ಟಬಿಲಿಟಿನ ಈಸಿಯಾಗಿ ಮಾಡೋದನ್ನು ನಾವು ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಆಫ್ ರುಪಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ನಾವು ಮುಂದೆ ನೋಡ್ತೀವಿ, ಇದು ಕರೆಂಟ್ ಅಕೌಂಟು ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸೊ ಕರೆಂಟ್ ಅಕೌಂಟ್ ಮೇಲೆ ಎಲ್ಲ ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸನ್ನು ರಿಮೂವ್ ಮಾಡೋದನ್ನ ಇಲ್ಲಿ ಕನ್ವರ್ಟಬಿಲಿಟಿ ಆಫ್ ರುಪಿ ಅಂತೇಳಿ ಕರಿತೀವಿ. ಕ್ಲಿಯರ್ ಅಲ್ಲ. ಸೊ ನೆಕ್ಸ್ಟ್ ಒನ್ liberalized exchange rate management system. A liberalized exchange rate management system, a new system of exchange rate management was introduced with the introduction of partial convertibility of the rupee. ಇಲ್ಲಿ ಪಾರ್ಷಿಯಲ್ ಕನ್ವರ್ಟಬಿಲಿಟಿ ಆಫ್ ರುಪಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿಲ್ಲ, ಪಾರ್ಷಿಯಲ್ ಕನ್ವರ್ಟಬಿಲಿಟಿ ಅಂದರೆ ಅಂಡರ್ ದಿಸ್ ಸಿಸ್ಟಮ್ 40% ಆಫ್ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ ವರ್ ಕಂಡಕ್ಟೆಡ್ ಅಟ್ ದ ರೇಟ್ ಡಿಟರ್ಮೈನ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಮೈನಿಂಗ್ 60% ಇಸ್ ಡಿಟರ್ಮೈನ್ಡ್ ಬೈ ದ ಮಾರ್ಕೆಟ್ ಡಿಟರ್ಮಿನೆಂಟ್ಸ್. ಇಲ್ಲಿ ಒಂದು ಕರೆನ್ಸಿ ರೇಟ್ನ ಯಾರು ಡಿಟರ್ಮೈನ್ ಮಾಡ್ತಾರೆ ಅಂದರೆ RBI ಮತ್ತು ಮಾರ್ಕೆಟ್ ಫೋರ್ಸಸ್ಸು ಡಿಟರ್ಮೈನ್ ಮಾಡುತ್ತೆ. 40% ಆಫ್ ದ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ ವಿಲ್ ಬಿ ಕಂಡಕ್ಟೆಡ್ ಆ್ಯಂಡ್ ಡಿಟರ್ಮೈನ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಮೈನಿಂಗ್ 60% ಆಫ್ ದ ಮಾರ್ಕೆಟ್ ರೇಟ್ ಡಿಟರ್ಮೈನ್ ಬೈ ದ ಮಾರ್ಕೆಟ್ ಫೋರ್ಸಸ್. ಫಾರಿನ್ ಎಕ್ಸ್ಚೇಂಜ್ ರೇಟ್ನ ಡಿಟರ್ಮೈನ್ ಯಾರು ಮಾಡ್ತಾರೆ, ಮಾರ್ಕೆಟ್ ಫೋರ್ಸಸ್ ಮಾಡ್ತಾರೆ. ಇದನ್ನು ನಾವು ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಯೂನಿಫೈಡ್ ಎಕ್ಸ್ಚೇಂಜ್ ರೇಟ್. ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ಮಾರ್ಚ್ 1993 ಇಂಟ್ರೊಡ್ಯೂಸ್ಡ್ ಎ ಫುಲ್ಲಿ ಯೂನಿಫೈಡ್ ಮಾರ್ಕೆಟ್ ಡಿಟರ್ಮೈನ್ಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್. Thus, the unification of exchange rate and floating of rupee was started in 1993 and 94.
Here, the exchange rate is now when determined based on the demand and supply of foreign exchange in the market. This is adopted by the government of India in the year 1934. 1993 ಮತ್ತು 94ರಲ್ಲಿ ಈ ಒಂದು ಎಕ್ಸ್ಚೇಂಜ್ ರೇಟ್ ಯೂನಿಫೈಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ನ ಇಂಡಿಯಾ ಅಡಾಪ್ಟ್ಮೆಂಟ್ ಮಾಡ್ಕೊಳ್ತು. ಸೊ ಹಾಗಾದ್ರೆ ನಮ್ಮ ದೇಶದ ಕರೆನ್ಸಿ ಈಗ ಯಾರು ಡಿಸೈಡ್ ಮಾಡ್ತಾ ಇದ್ದಾರೆ? ಹಾಗಾದರೆ ಟೋಟಲ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ಫಾರಿನ್ ಎಕ್ಸ್ಚೇಂಜ್ ಇನ್ ದ ಫಾರಿನ್ ಮಾರ್ಕೆಟ್. ಟೋಟಲ್ ಫಾರಿನ್ ಎಕ್ಸ್ಚೇಂಜ್ ಏನು ಸಪ್ಲೈ ಮತ್ತು ಡಿಮಾಂಡ್ ಇರುತ್ತೋ ಅದೇನು ಮಾಡುತ್ತೆ, ಆ ದೇಶದ ಒಂದು ಕರೆನ್ಸಿಯ ಒಂದು ಮೌಲ್ಯವನ್ನು ನಿರ್ಧಾರ ಮಾಡುತ್ತೆ ಅನ್ನೋದು ನಾವು ಇದರಿಂದ ತಿಳ್ಕೊಬೋದಾಗಿದೆ. ನೆಕ್ಸ್ಟ್ ಒನ್, ಕನ್ವರ್ಟಬಿಲಿಟಿ ಆಫ್ ರುಪಿ ಆನ್ ಕರೆಂಟ್ ಅಕೌಂಟ್. ಸೊ ಮೀನ್ಸ್ ನಾನು ಆಲ್ರೆಡಿ ಹೇಳಿದೆ, ಕನ್ವರ್ಷನ್ ಆಫ್ ಒನ್ ಕಂಟ್ರಿ ಕರೆನ್ಸಿ ಇಂಟು ಅನದರ್ ಕಂಟ್ರಿ ಕರೆನ್ಸಿ ವಿತೌಟ್ ದ ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್, ರಿಮೂವಲ್ ಆಫ್ ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಅಂತ ನಾನು ಹೇಳಿದೆ. ದಟ್ ಈಸ್ ದ ಕನ್ವರ್ಟಬಿಲಿಟಿ ಆನ್ ಕರೆಂಟ್ ಅಕೌಂಟ್ ಈಸ್ ಡಿಫೈನ್ಡ್ ಆಸ್ ಫ್ರೀಡಮ್ ಟು ಬೈ ಆ್ಯಂಡ್ ಸೆಲ್ ದ ಫಾರಿನ್ ಎಕ್ಸ್ಚೇಂಜ್ ಫಾರ್ ದ ಫಾಲೋಯಿಂಗ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಕೆಲವೊಂದು ಟ್ರಾನ್ಸಾಕ್ಷನ್ಗಳನ್ನು ಮಾಡಲಿಕ್ಕೆ ನಾವು ಫ್ರೀಡಮ್ ಏನಾದರೂ ಕೊಟ್ಟರೆ, ಅಂದರೆ ಕನ್ವರ್ಟಬಿಲಿಟಿ ಆನ್ ಕರೆಂಟ್ ಅಕೌಂಟ್ ಈಸ್ ಡಿಫೈನ್ಡ್ ಆಸ್ ದ ಫ್ರೀಡಮ್ ಟು ಬೈ ಆ್ಯಂಡ್ ಸೆಲ್ ದ ಫಾರಿನ್ ಎಕ್ಸ್ಚೇಂಜ್ ಫಾರ್ ಫಾಲೋಯಿಂಗ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಕೆಲವೊಂದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ನ ಮಾಡಲಿಕ್ಕೆ ನಾವೇನಾದರೂ ಫ್ರೀಡಮ್ನ ಕೊಟ್ಟರೆ, ಈಸಿಯಾಗಿ ಫಾರಿನ್ ಎಕ್ಸ್ಚೇಂಜ್ ಬೈ ಮಾಡ್ಬೋದು ಮತ್ತು ಸೆಲ್ ಮಾಡುವಂಥ ಪರ್ಮಿಷನ್ ಏನಾದರೂ ಕೊಟ್ಟರೆ ಅದನ್ನ ಕನ್ವರ್ಟಬಿಲಿಟಿ ಆಫ್ ರುಪಿ ಆನ್ ದ ಕರೆಂಟ್ ಅಕೌಂಟ್ ಅಂತ ಕರಿತೀವಿ. ಸೊ ಯಾವ್ಯಾವ ಟ್ರಾನ್ಸಾಕ್ಷನ್ ಅಪ್ಪ ಅಂದರೆ, ಆಲ್ ದ ಪೇಮೆಂಟ್ ಡ್ಯೂ ಇನ್ ಕನೆಕ್ಷನ್ ವಿತ್ ದ ಫಾರಿನ್ ಟ್ರೇಡ್, other current business including the services and normal short term banking and credit facility. Short term banking and credit facility na ನಾವು ಮಾಡಬಹುದು. Payment due as an interest on loan, as in net income from other investment, ಇವುಗಳನ್ನು ನಾವು ಈಸಿಯಾಗಿ ಮಾಡ್ಬೋದು, ಫ್ರೀಯಾಗಿ ಮಾಡ್ಬೋದು. Payment of moderate account of amortization of loan or depreciation of direct investment. ಡಿಪ್ರಿಸಿಯೇಷನ್ ನಾವೇನಾದರೂ ಕೊಡೋದಿತ್ತು ಅಂದರೆ ಕರೆಂಟ್ ಅಕೌಂಟ್ ಬೇಸ್ ಮೇಲೆ ನಾವೇನು ಮಾಡೋದು, ಕನ್ವರ್ಟಬಿಲಿಟಿ ಆಫ್ ರುಪಿ ಆನ್ ಕರೆಂಟ್ ಅಕೌಂಟ್ ಬೇಸ್ ಮೇಲೆ ನಾವು ಫ್ರೀಯಾಗಿ ಮಾಡ್ಕೋಬೋದು. ಮಾಡ್ರೇಟ್ ರೆಮಿಟೆನ್ಸ್ ಫಾರ್ ದ ಫ್ಯಾಮಿಲಿ ಲಿವಿಂಗ್ ಎಕ್ಸ್ಪೆನ್ಸಸ್, ಇದಕ್ಕೆ ಈ ಪರ್ಪಸ್ಗೆ ನಾವೇನು ಮಾಡ್ಬೋದು, ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ಬೋದಾಗಿದೆ. ಸೊ ಇವೆಲ್ಲ ಟ್ರಾನ್ಸಾಕ್ಷನ್ ಮೂಲಕ ನಾವೇನು ಮಾಡ್ಬೋದು, ಕರೆಂಟ್ ಅಕೌಂಟ್ನ ಕನ್ವರ್ಟಬಿಲಿಟಿ ಆಫ್ ರುಪಿ ಆನ್ ಕರೆಂಟ್ ಅಕೌಂಟ್ನ ನಾವು ಇವೆಲ್ಲ ಟ್ರಾನ್ಸಾಕ್ಷನ್ಗಳಿಗೆ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಇದೆ. ಪರ್ಮಿಷನ್ ಮೀನ್ಸ್ ದ ಫಾರಿನ್ ಎಕ್ಸ್ಚೇಂಜ್ ನಮಗೆ ಈಸಿಯಾಗಿ ಸಿಗ್ತಾ ಇದೆ ಅಂತ. So next one, capital account convertibility. Capital account convertibility refers to the removal of restrictions on payment relating to the capital transaction like inflow and outflow, short term and long term capital. Short term capital ಮಾತ್ರ ಇದ್ದರೆ ಅದನ್ನ ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂತ ಕೊಡ್ತಾ ಇದ್ವಿ. ಇಲ್ಲಿ ಏನಾಗಿದೆ, ಬೈ ದ ರಿಮೂವಲ್ ಆಫ್ restrictions on the payment relating to the long term and ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ. ಸೊ ಇವೆರಡೂ ಮಾಡಲಿಕ್ಕೆ ಏನಾದರೂ ಪರ್ಮಿಷನ್ ಕೊಟ್ಟರೆ ಅದನ್ನು ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂತೇಳಿ ಕರಿತೀವಿ ಅಂತ. ಸೊ ಇಲ್ಲಿ ಕರೆಂಟ್ ಅಕೌಂಟ್ ಅಂದರೆ ಶಾರ್ಟ್ ಟರ್ಮ್ ಟ್ರಾನ್ಸಾಕ್ಷನ್ಗಳು ಮಾತ್ರ ಆಗುತ್ತೆ. ಕ್ಯಾಪಿಟಲ್ ಅಕೌಂಟ್ ಅಂದರೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಎರಡು ಟ್ರಾನ್ಸಾಕ್ಷನ್ನ ಮಾಡಲಿಕ್ಕೆ ಫಾರಿನ್ ಎಕ್ಸ್ಚೇಂಜ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಅದನ್ನು ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂತ ಕರಿತೀವಿ. ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ರೆಫರ್ ಟು ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ಸ್ ಆನ್ ದ ಪೇಮೆಂಟ್ ರಿಲೇಟಿಂಗ್ ಟು ದ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ ಲೈಕ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್. ಸೊ ಲಾಂಗ್ ಟರ್ಮಲ್ಲಾಗಲಿ ಶಾರ್ಟ್ ಟರ್ಮ್ ಆಗಲಿ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಫಾರಿನ್ ಎಕ್ಸ್ಚೇಂಜ್ ಏನಾದರೂ ಪ್ರೊವೈಡ್ ಮಾಡಿದ್ರೆ ಅದು ರಿಸ್ಟ್ರಿಕ್ಷನ್ಸ್ ಅಂತ ತೆಗೆದುಹಾಕಿದ್ರೆ ಅದನ್ನು ನಾವು ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂತ ಕರಿತೀವಿ. ಸೊ ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂದರೆ ಇಲ್ಲಿ ಏನಾಗುತ್ತೆ, ಶಾರ್ಟ್ ಟರ್ಮ್ ಟ್ರಾನ್ಸಾಕ್ಷನ್ಗಳನ್ನ ಮಾಡಲಿಕ್ಕೆ ನಮಗೆ ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಅಂತ ತೆಗೆದುಹಾಕಿದ್ರೆ ಅದನ್ನು ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂತೇಳಿ ಕರಿತೀವಿ ಅಂತ. ಸೊ ದೀಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್ ಇನ್ ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ. ಓಕೆ, ಥ್ಯಾಂಕ್ ಯು.